ನಮ್ಮ ಹತ್ರ ರೆಗ್ಯುಲರ್ ಆಗಿ ಮೋದಿ ಕೇರ್ ಪ್ರಾಡಕ್ಟ್ ಸಿಗ್ತಿದಾವೆ. ಮೋದಿ ಕೇರ್ ನಾನು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದ್ರೆ ಗುಡ್ ಕ್ವಾಲಿಟಿ, ಯಾವುದೇ ತರ ಕಲಬೆರಕೆ ಆಗಲಿ ಕೆಮಿಕಲ್ ಆಗಲಿ ಇರಲ್ಲ. ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಇದಾವೆ, 500ಗಿಂತ ಹೆಚ್ಚು. ಕೆಲವೊಂದು ಮುಖ್ಯವಾದ ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ, ಬನ್ನಿ ಸರ್. ಇದರಲ್ಲಿ ಮಕ್ಕಳ ಪ್ರಾಡಕ್ಟ್ ಹೇಳ್ತಾ ಹೋಗ್ತೀನಿ. ಇದು ಸ್ಟ್ರಾಂಗರ್ ಸ್ಮಾರ್ಟ್ ಅಂತ, ಇದು ಕಿಡ್ಸ್ ಬೂಸ್ಟರ್ ಅಂತ, ಇದು ಬೇಬಿ ಪೌಡರ್, ಬೇಬಿ ಸೋಪು, ಬೇಬಿ ಕ್ರೀಮ್ ಅಂತ. ಇವು ಪ್ರತಿಯೊಂದು ಸಹ ಯಾವುದೇ ತರದ್ದು ಕೆಮಿಕಲ್ ವಸ್ತುಗಳಿಲ್ಲ, ಚರ್ಮಕ್ಕೆ ಯಾವುದೇ ತರ ಹಾನಿ ಇಲ್ಲ. ಪ್ರತಿಯೊಂದು ಸಹ ಇದರಲ್ಲಿ ನ್ಯಾಚುರಲ್ ಆಗಿರೋ ಪ್ರಾಡಕ್ಟ್ಗಳು. ಇದರಲ್ಲಿ ಫಂಗಸ್ ಮಾಡಿದ್ರೆ DHA ಪದಾರ್ಥ ಇದೆ, ಕೊಲೆಸ್ಟ್ರಾಲ್ ಇದೆ. ಯಾವುದೇ ತರ ಸೋಂಕು ರೋಗಗಳು ಬರ್ದಂಗೆ ಮೂಳೆ ಬೆಳವಣಿಗೆ ಮತ್ತು ಮಾಂಸಖಂಡ ಬೆಳವಣಿಗೆ ಆಕ್ಟಿವ್ ಆಗಿರೋಕ್ಕೋಸ್ಕರ ಈ ಸ್ಟ್ರಾಂಗರ್ ಸ್ಮಾರ್ಟ್ ಮತ್ತೆ ಬೂಸ್ಟರ್ ಕೊಡ್ತಾ ಹೋಗ್ತೀವಿ. ಎಲ್ಲರಿಗೂ ಬೇಕು ಪೇಸ್ಟ್. ಯಾವುದೇದೋ ಪೇಸ್ಟ್ ಬಳಸತ್ತಿನಲ್ಲಿ ಮೋದಿ ಕೇರಲ್ಲಿ ಪೇಸ್ಟ್ ಮೂವ್ಮೆಂಟ್ ಇದೆ. ಹೊಸದು ಊದ್ಕೊಳ್ಳೋದು, ರಕ್ತಸ್ರಾವ ಆಗೋದು, ಬಾಯಿ ಕೆಟ್ಟು ದುರ್ಗಂಧ ಬರೋಂಥದ್ದು, ಇದನ್ನ ತೆಗಿತಾ ಹೋಗಿಲ್ಲ. ಜೈಲಿಟಲ್ ಅನ್ನೋ ಪದಾರ್ಥ ಇರೋದ್ರಿಂದ ಇದು ಹೊರಗಡೆ ಮಾರ್ಕೆಟ್ ಅಲ್ಲಿ ಇದೆ 250 100 ಗ್ರಾಮ್ ಇದೆ. ಜಸ್ಟ್ ಇಲ್ಲಿ 70 ರೂಪಾಯಿ ಸಿಗುತ್ತೆ. ಅದ್ರ ಜೊತೆಗೆ ನೆಲೆ ತೊಳೆಯೋದಕ್ಕೆ ಐತೆ ಸ್ಟೆರಿಕ್ಲೀನ್ ಅಂತ. ಆ ಟಿವಿ ಒಳಗೆ ಬೇರೆ ಬೇರೆ ತೋರಿಸ್ತಾರೆ, ಬರೀ ಸುಳ್ಳು ಅಡ್ವರ್ಟೈಸ್ ಬರುತ್ತೆ. ಇದ್ರಲ್ಲಿ ಮಾತ್ರ 100ಕ್ಕೆ ನಿಮಗೆ 99% ರಿಸಲ್ಟ್ ಸಿಗುತ್ತೆ. ಇದೊಂದು 1/4 ಲೀಟರ್ ಸ್ಟೆರಿಕ್ಲೀನ್ ಅಲ್ಲೇ 200 ಲೀಟರ್ ಪೆನಾಯಿಲ್ ರೆಡಿ ಮಾಡಬಹುದು. ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಕ್ರೀಮ್ಗಳು ಬರ್ತವೆ. ಬೇಬಿಯಿಂದ ರೆಡಿ ಮಾಡಿರೋ ಅಂತ ಒಂದು ನೀಮ್ ಸೋಪ್ ಅಂತ ಇದೆ. ಅಲರ್ಜಿ, ಮೈಕಡ್ತ, ಗಂಧೆ ಈ ತರದೆಲ್ಲ ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ಹೆಣ್ಮಕ್ಳಿಗೆ ವಿಶೇಷವಾಗಿ ಯಾವ್ಯಾವ್ದೋ ಪ್ಯಾಡ್ ಬಳಸಕ್ಕಿನ ನ್ಯಾಚುರಲ್ ಆಗಿರೋದು ಅಲೋವೇರದಿಂದ ರೆಡಿ ಮಾಡಿರೋಂಥ 8 ಲೇಯರ್ ಇರೋದು ಸ್ಟೇ ಫ್ರೀಡಮ್ ಅಂತ ಇದೆ. ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಇದನ್ನ ಯೂಸ್ ಮಾಡಬಹುದು. ಪೂರ್ತಿ ಇದು ಕಾಗದದಿಂದ ಮಾಡಿರೋಂಥ ಪದಾರ್ಥ, ಯಾವುದೇ ತರ ಪ್ಲಾಸ್ಟಿಕ್ ಬಳಸಿಲ್ಲ. ಅಲೋವೆರಾ ಜೆಲ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಜೊತೆಗೆ ಬಾಡಿ ಲೋಷನ್ಗಳು ಸಿಗ್ತಾ ಹೋಗ್ತವೆ. ನೋನಿ ಜ್ಯೂಸ್ ಇದೆ ಮಾರ್ಕೆಟ್ ಅಲ್ಲಿ. ನೋನಿ ಜ್ಯೂಸ್ 1300 ಇಂದ 2000 ವರೆಗೂ ಇದೆ. ಇಲ್ಲಿ 1 ಲೀಟರ್ ನಿಮಗೆ ಡಿಸ್ಕೌಂಟ್ ಅಲ್ಲಿ 500 ರೂಪಾಯಿ ಸಿಗುತ್ತೆ. ಹೆಲ್ತ್ಗೆ ಎನರ್ಜಿ ಜ್ಯೂಸ್ ಅಂತಾನೆ ಬಳಸ್ತೀವಿ. ಕೀಲು ನೋವುಗಳಿಗೆ ಅದ್ಭುತವಾದ ರಿಸಲ್ಟ್ಸ್. ಹಾರ್ಟ್, ಲಿವರ್, ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ನೋನಿನ ಬಳಸ್ತಾ ಹೋಗ್ಬೇಕು. ಜೊತೆಗೆ ಸೋಪ್ಗಳು ಸಿಗ್ತಾ ಹೋಗ್ತವೆ. ಆಮೇಲೆ ತುಪ್ಪ ಇಂಪಾರ್ಟೆಂಟ್. ಗೀರ್ ಕಳೆದ ತುಪ್ಪ ಅರ್ಧ ಕೆಜಿ ಸಿಗುತ್ತೆ. ಆಮೇಲೆ ನಾಟಿ ಹಸಿನ ತುಪ್ಪ 1 ಕೆಜಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಕ್ವಾಲಿಟಿ ಇರೋಂಥ ಪದಾರ್ಥಗಳು. ಶುಗರ್ಗೆ ಅಂತಾನೆ ಆಗ್ಲಕಾಯಿ ನೇರಳೆ ಶರ್ಬತ್ ಸಿಗುತ್ತೆ ನಿಮಗೆ. ಶುಗರ್ಗೆ ಅಂತ ನಂಬರ್ 1 ರಿಸಲ್ಟ್ ಇದೆ. ಮತ್ತೆ ಸೋಪ್ಗಳಲ್ಲಿ 4-5 ತರ ಬರುತ್ತೆ. ಆರೆಂಜ್ ಸೋಪ್ ಅಂತ ಸಿಗುತ್ತೆ, ಒಂದು ಲೈಮ್ ಸೋಪ್ ಅಂತ ಸಿಗುತ್ತೆ, ವೈಟ್ ಪರ್ಲ್ ಅಂತ ಸಿಗುತ್ತೆ. ಆಮೇಲೆ ಅಲೋವೆರಾ, ತುಳಸಿ, ನೀಮಿಂದ ರೆಡಿ ಮಾಡಿರೋಂಥ ಸೋಪ್ ಸಿಗುತ್ತೆ. ಎಲ್ಲ ಡಿಸ್ಕೌಂಟ್ ರೇಟಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. ಬಾಡಿ ಲೋಷನ್ಗಳು, ಏರ್ ಕಂಡೀಷನ್ಗಳು ಈ ತರ ಸಿಗ್ತಾ ಹೋಗುತ್ತೆ. ಫೇರ್ನೆಸ್ ಜೆಲ್ ಅಂತ ಅಲೋವೆರಾ ಮಾಡಿರೋಂಥದ್ದು. SPF ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ 14 ಅಂತ. ಇದು ನಿಮಗೆ ಚರ್ಮ ರಕ್ಷಣೆಗೆ, ಬಿಸಿಲಿಂದ ಚರ್ಮ ರಕ್ಷಣೆಗೆ ಒಳ್ಳೆ ಪದಾರ್ಥ. ಅದಕ್ಕೆ ನಾವು ಶುದ್ಧವಾಗಿರುವಂತ ಅಡಿಗೆ ಅರಿಶಿನ, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಖಾರದ ಪುಡಿ, ಈ ತರದ ಒಂದು 8 ತರದ ಚಾಟ್ ಮಸಾಲ ಪದಾರ್ಥ ಸಿಗ್ತಾ ಹೋಗ್ತವೆ. ಈ ತರದ್ದು ನೀವೆಲ್ಲರೂ ನಿಮಗೆ ಗ್ಯಾರಂಟಿ ಇರುತ್ತೆ. ಯಾವ್ದೇ ತರದ್ದು ಕಲಬೆರಕೆ ಇರಲ್ಲ, ಬಿಲ್ ಸಮೇತ ಸಿಗುತ್ತೆ ನಿಮಗೆ. ಆ ತರ ನೀವು ತಗೊಂಡು ಯೂಸ್ ಮಾಡಬಹುದು. ಟೀ ಟ್ರೇ ಆಯಿಲ್ ಅಂತ ಇದು ಇವತ್ತಿಗೆ ಒಂದು ಕೊರೋನಾ ವೈರಸ್ ಕಂಟ್ರೋಲ್ ಮಾಡೋದು ಮೇನ್ ಪದಾರ್ಥ ಟೀ ಟ್ರೇ ಮತ್ತೆ ಸ್ಪಿರುಲಿನಾ ಅಂತ. ಟೀ ಟ್ರೇ ನಾವು ಮಾಸ್ಕ್ ಹಾಕೊಂತೀವಿ. ಮಾಸ್ಕ್ ಹಾಕೊಂಡೊಳಗೆ 2ನೇ ಡ್ರಾಪ್ ಹಾಕೊಂಡ್ಬಿಟ್ಟು ಮಾಸ್ಕ್ ಹಾಕೊಂಡ್ರೆ ಸಾಕು, ನಿಮಗೆ ದೊಡ್ಡ ರಿಸಲ್ಟ್ ಸಿಗುತ್ತೆ. ಉಸಿರಾಟ ಸರಾಗವಾಗಿ ಆರೋದು ತುಂಬಾ ಇರುತ್ತೆ. ಯಾವ್ದೇ ತರದ್ದು ಡಸ್ಟ್ ಅಲರ್ಜಿ ಆಗಲ್ಲ, ಅಷ್ಟು ಇರುತ್ತೆ. ಅದ್ರ ಜೊತೆಗೆ ತಲೆಗೆ ಶಾಂಪೂ ಜೊತೆ ಬಳಸಿದಾಗ ಅದ್ರೂ ಕಂಟ್ರೋಲ್ ಆಗುತ್ತೆ. ಚೇಳು, ತಿಗಣೆ ಇತ್ತು, ಸೊಳ್ಳೆ ಕಡ್ದಾಗ ಗಂಧೆಗಳು ಆದ್ರೆ ಅದು ಯೂಸ್ ಮಾಡ್ಕೋಬಹುದು. ಬಟ್ ಹಂಗೆ ರೈತರು ಇವತ್ತಿನ ಟೈಮ್ ಅಲ್ಲಿ ಬರೀ ವಿಷಾಕಾರಕ ವಸ್ತುಗಳು ಬಳಸ್ತಿದ್ದಾರೆ. ರಾಸಾಯನಿಕ ಪದಾರ್ಥ ಬಳಸಿ ಮಣ್ಣಲ್ಲಿರೋ ಎನ್ಸೈಮ್ಸ್ ಕೂಡ, ಇಂಗಾಲ, ಕಾರ್ಬನ್ ಕಂಪ್ಲೀಟ್ ಸತ್ತೋಗಿ ಎರೆಗಳು ಸಹ ಸತ್ತೋಗ್ತಿದಾವೆ. ಆದ್ರೆ ಇದರಲ್ಲಿ ಮೋದಿ ಕೇರಲ್ಲಿ ಆಕ್ಟಿವ್ ಝೈಮು, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಗೋಲ್ಡ್ ಅಂತ ಬರುತ್ತೆ. ಇದು ಅದ್ಭುತವಾದ ಪದಾರ್ಥಗಳು. ಇವೆರಡೂ ನಿಮಗೆ ಕಂಪ್ಲೀಟ್ ಆಗಿ ಹಸಿರೆಲೆ ಗೊಬ್ಬರ, ಕೊಡುಗೆ ಗೊಬ್ಬರ ತರ ಬರುತ್ತೆ. ವಿಶೇಷವಾಗಿ ಇದು ಅಲೋವೆರಾ ಮಾಡಿರುವಂತ ಆಕ್ಟಿವಿಟಿ ಗೋಲ್ಡ್ ಅಂದ್ರೆ ಚಿನ್ನ ಅಂತಾರೆ. ಮೊದಲು ಮಣ್ಣು ಚಿನ್ನ ತರ ಇತ್ತು, ಇವಾಗೆಲ್ಲ ವಿಷಯುಕ್ತ ಆಗಿದೆ. ಮಣ್ಣಲ್ಲಿರೋ ವಿಷ ನಂಜಿನ ತೆಗೆಯಂತದ್ದು ಆಕ್ಟಿವಿಟಿ ಗೋಲ್ಡ್. ಮಣ್ಣಲ್ಲಿ ಏನೇನು ಸತ್ತೋಗಿದೆ ವಸ್ತುಗಳು ಅದೆಲ್ಲ ಮತ್ತೆ ರಿಪೀಟ್ ತರ್ತಾ ಹೋಗುತ್ತೆ. ಮಣ್ಣನ್ನ ಶುದ್ಧವಾಗಿ ರೆಡಿ ಮಾಡ್ತಾ ಹೋಗುತ್ತೆ. ಆ ಕೆಮಿಕಲ್ ಹಾಕಿ ಬಳಸಿರೋ ಪದಾರ್ಥ ಅಂದ್ರೆ 20 DAP ಈ ತರದ ಪೊಟ್ಯಾಸೋ 10-20 ಬಳಸಿರ್ತ ಆ ವಿಷನೆಲ್ಲ ಕಂಪ್ಲೀಟ್ ಆಗಿ ತೆಗೆದು ಮತ್ತೆ ಮಣ್ಣಲ್ಲಿ ಇಂಗಾಲ, ಕಾರ್ಬನ್, ಜೀವಸತ್ವಗಳು, ಎರೆಹುಳುಗಳನ್ನ ಮತ್ತೆ ಹುಟ್ಟಾಕುತ್ತೆ. ಇದು ನಮ್ಮ ಮೋದಿ ಕೇರಲ್ಲಿ ನಾವು ಜೀವಾಮೃತ ಅಂತಾನೆ ಕರಿತೀವಿ.